ಲಾಕಪ್ ಡೆತ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಎದುರಾಗ್ತಿದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಆದಿಲ್ ಲಾಕಪ್ ಡೆತ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಎದುರಾಗ್ತಿದೆ. ಆದಿಲ್ ಸಾವಿನ ಸುತ್ತ ಮಟ್ಕಾ ದಂಧೆಯ ಜಾಡಿನ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಆದಿಲ್ ಸಾವಿಗೆ ಮಟ್ಕಾ ದಂಧೆಯೇ ಕಾರಣವಾಯ್ತಾ? ಆದಿಲ್ ಮಟ್ಕಾ ದಂಧೆ ಬಗ್ಗೆ ಒಪ್ಪಿಕೊಂಡ ಪತ್ನಿ ಹೀನಾ ಬಾನು. ಚನ್ನಗಿರಿ ಪೊಲೀಸರಿಗೆ ಮಟ್ಕಾ ಕಮಿಷನ್ನಲ್ಲಿ ಪಾಲಿತ್ತ? ಆದಿಲ್ ಸಾವಿನಿಂದ ಬಯಲಾದ ಚನ್ನಗಿರಿಯ ಮಟ್ಕಾ ದಂಧೆ. ಆದಿಲ್ ಲಾಕಪ್ ಡೆತ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಎದುರಾಗ್ತಿದೆ. ಇನ್ನು ಆದಿಲ್ ಸಾವಿನ ಸುತ್ತ ಮಟ್ಕಾ ದಂಧೆಯ ಜಾಡಿನ ಶಂಕೆ ಕೂಡ ವ್ಯಕ್ತವಾಗ್ತಿರುವಂತದ್ದು. ಇನ್ನು ಆದಿಲ್ ಸಾವಿಗೆ ಮಟ್ಕಾ ದಂಧೆಯೇ ಕಾರಣವಾಯ್ತೋ ಎನ್ನ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಇನ್ನು ಆದಿಲ್ ಮಟ್ಕಾ ದಂಧೆ ಬಗ್ಗೆ ಪತ್ನಿ ಹೀನಾ ಬಾನು ಒಪ್ಪಿಕೊಂಡಿದ್ದಾರೆ. ಚನ್ನಗಿರಿ ಪೊಲೀಸರಿಗೆ ಮಟ್ಕಾ ಕಮಿಷನ್ನಲ್ಲಿ ಪಾಲಿತ್ತ ಎನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿರುವಂತದ್ದು. ಆದಿಲ್ ಸಾವಿನಿಂದ ಚನ್ನಗಿರಿಯ ಮಟ್ಕಾ ದಂಧೆ ಬಯಲಾಯ್ತಾ ಎನ್ನೋ ಅನುಮಾನ ಕೂಡ ಶುರುವಾಗ್ತಿದೆ. ಇನ್ನು ಚನ್ನಗಿರಿ ಆದಿಲ್ ಸಾವಿನ ಬಗ್ಗೆ ಕುಟುಂಬಸ್ಥರಲ್ಲೇ ಗೊಂದಲ ಕೂಡ ಉಂಟಾಗಿರುವಂತದ್ದು. ಬೆಳಿಗ್ಗೆ ಲೋ ಬಿಪಿಯಿಂದ ಸಾವು ಎಂದಿದ್ದ ತಂದೆ ಮಧ್ಯಾಹ್ನ ಲಾಕಪ್ ಡೆತ್ ಎಂದು ಹೇಳಿದ್ದಾರೆ. ಮೂರ್ಛೆ ರೋಗದಿಂದ ಸಾವು ಎಂದು ಸಿಎಂ ಕೂಡ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಆದಿಲ್ ಲಾಕಪ್ ಡೆತ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಎದುರಾಗ್ತಿರುವಂತದ್ದು. ಆದಿಲ್ ಸಾವಿನ ಸುತ್ತ ಮಟ್ಕಾ ದಂಧೆಯ ಜಾಡಿನ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಇನ್ನು ಆದಿಲ್ ಸಾವಿಗೆ ಮಟ್ಕಾ ದಂಧೆಯೇ ಕಾರಣವಾಯ್ತಾ ಎನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಆದಿಲ್ ಮಟ್ಕಾ ದಂಧನೆ ಬಗ್ಗೆ ಪತ್ನಿ ಹೀನಾ ಬಾನು ಅವರು ಒಪ್ಪಿಕೊಂಡಿದ್ದಾರೆ. ಚನ್ನಗಿರಿ ಪೊಲೀಸರಿಗೆ ಮಟ್ಕಾ ಕಮಿಷನ್ನಲ್ಲಿ ಪಾಲಿತ್ತ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಿರುವಂತದ್ದು. ಇನ್ನು ಆದಿಲ್ ಸಾವಿನಿಂದ ಚನ್ನಗಿರಿಯ ಮಟ್ಕಾ ದಂಧೆ ಕೂಡ ಬಯಲಾದಂತಾಗಿದೆ. ಇನ್ನು ಚನ್ನಗಿರಿ ಆದಿಲ್ ಸಾವಿನ ಬಗ್ಗೆ ಕುಟುಂಬಸ್ಥರಲ್ಲೇ ಗೊಂದಲ ಕೂಡ ಉಂಟಾಗಿರುವಂತದ್ದು. ಬೆಳಿಗ್ಗೆ ಲೋ ಬಿಪಿಯಿಂದ ಸಾವು ಎಂದಿದ್ದ ತಂದೆ ಮಧ್ಯಾಹ್ನ ಲಾಕಪ್ ಡೆತ್ ಎಂದು ಹೇಳಿದ್ದಾರೆ. ಮೂರ್ಛೆ ರೋಗದಿಂದ ಸಾವನ್ನಪ್ಪಿದ್ದಾರೆ ಎಂದು ಸಿಎಂ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಪೊಲೀಸ್ ಜೀಪ್ ಮೇಲೆ ಪೆಟ್ರೋಲ್ ಅನ್ನ ಎರಚಿ ಬೆಂಕಿ ಹಚ್ಚಲು ಉದ್ರಿಕ್ತರು ಯತ್ನ ಕೂಡ ನಡೆಸಿದ್ದಾರೆ ಈ ಪ್ರಕರಣದಲ್ಲಿ. ಇನ್ನು ಬೆಂಕಿ ಹಚ್ಚಲು ಮುಂದಾಗ್ತಿದ್ದಂತೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ದಂಗೆ ರೀತಿಯಲ್ಲೇ ಚನ್ನಗಿರಿಯಲ್ಲಿ ಈ ದಂಗೆ ನಡೆದಿದೆ ಎನ್ನಲಾಗ್ತಿರುವಂತದ್ದು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ದಂಗೆ ಮಾದರಿಯಲ್ಲೇ ಚನ್ನಗಿರಿಯಲ್ಲಿ ಈ ಗಲಭೆ ನಡೆದಿರುವಂತದ್ದು. ಇನ್ನು ಲಾಕಪ್ ಡೆತ್ ಆರೋಪಕ್ಕೆ ಚನ್ನಗಿರಿ ಪೊಲೀಸ್ ಠಾಣೆ ಈಗಾಗಲೇ ರಣರಂಗವಾಗಿರುವಂತದ್ದು. ಪೊಲೀಸ್ ವಶದಲ್ಲಿದ್ದಾಗ ಆರೋಪಿ ಸಾವು ಕಂಡಿದ್ದಕ್ಕೆ ಪುಂಡರು ಅಟ್ಟಹಾಸವನ್ನ ಕೂಡ ಮೆರೆದಿರುವಂತದ್ದು. ಈಗಾಗಲೇ ಆದಿಲ್ ಪತ್ನಿ ಹೀನಾ ಬಾನು ಅವರು ಮಟ್ಕಾ ದಂಧೆಯಲ್ಲಿ ಆದಿಲ್ ಕೂಡ ಭಾಗಿಯಾಗಿದ್ದ ಎಂದು ಒಪ್ಪಿಕೊಂಡಿರುವಂತದ್ದು. ಇನ್ನು ಚನ್ನಗಿರಿ ಪೊಲೀಸರಿಗೆ ಮಟ್ಕಾ ಕಮಿಷನ್ನಲ್ಲಿ ಪಾಲಿತ್ತ ಎನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಆದಿಲ್ ಸಾವಿನಿಂದ ಚನ್ನಗಿರಿಯ ಮಟ್ಕಾ ದಂಧೆ ಬಯಲಾಗಿರುವಂತದ್ದು. ಆದಿಲ್ ಸಾವಿಗೆ ಮಟ್ಕಾ ದಂಧೆಯೇ ಕಾರಣವಾಯ್ತಾ ಎನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು.